ಗುರ್ಲಾಪುರ್ ರೈತರ ಹೋರಾಟಕ್ಕೆ ಜುಗು ರೈತ ಸಂಘ ಗಜಾನನ ಮಂಡಳದಿಂದ ಬೆಂಬಲ. ಅಲ್ಲಿಯ ರೈತರಿಗೆ ಆಹಾರ ಸೇವೆ. ಕಳೆದ 10 ದಿನಗಳಿಂದ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ಕಬ್ಬಿಗೆ ಸೂಕ್ತ ಬೆಲೆ ನೀಡಬೇಕೆಂದು ಆಗ್ರಹಿಸಿ ನಿರಂತರ ಹೋರಾಟ ಮಾಡುತ್ತಿದ್ದು, ಹೋರಾಟದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಲಕ್ಷಾಂತರ ರೈತರು ಭಾಗವಹಿಸಿದ್ದಾರೆ. ಅಲ್ಲಿಯ ರೈತರಿಗೆ ಊಟದ ವ್ಯವಸ್ಥೆ ರೈತರೇ ಮಾಡಿಕೊಳ್ಳುತ್ತಿದ್ದು, ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ರೈತ ಸಂಘ ಗಜಾನನ ಮಂಡಳದವರು ಅಲ್ಲಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ್ದಲ್ಲದೆ, ರೈತ ಸಂಘ ಗಜಾನನ ಮಂಡಳದ ಕಾರ್ಯಕರ್ತರು ಸೇರಿ ಗ್ರಾಮದಲ್ಲಿ ಪಲಾವ್ ತಯಾರಿ ಮಾಡಿಕೊಂಡು, ಜೊತೆಗೆ ಸುಮಾರು 1500 ನೀರಿನ ಬಾಟಲಿಗಳೊಂದಿಗೆ ಗುರ್ಲಾಪುರಕ್ಕೆ ಹೋಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ರೈತರಿಗೆ ಆಹಾರ ಸೇವೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘ ಗಜಾನನ ಮಂಡಳದವರ ರೈತರ ಹೋರಾಟದ ರೂವಾರಿ ಶಶಿಕಾಂತ್ ಗುರೂಜಿಯವರನ್ನು ಭೇಟಿಯಾಗಿ ಬೆಂಬಲ ಸೂಚಿಸಿದ್ದಾರೆ. ಈ ವೇಳೆ ಗುರೂಜಿ ಮಾತನಾಡಿ, ಜುಗುಳ್ ಗ್ರಾಮದ ಗಜಾನನ ಮಂಡಳದ ಹೆಸರಿನಲ್ಲಿಯೇ ರೈತನಿರುವುದು ಬಹಳ ಸಂತೋಷ ಮೂಡಿಸಿದೆ. ನಿಮ್ಮ ಸಹಾಯಕ್ಕೆ ಇಲ್ಲಿಯ ರೈತರಿಗೆ ಅನುಕೂಲವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಿಂದ ಪಕ್ಷಾತೀತವಾಗಿ 100 ಯುವಕರು ಹಿರಿಯರು ತಾಯಂದಿರು ಕೂಡ್ಕೊಂಡು ನಿಮ್ಮೆಲ್ಲರ ದಾಸೋಹಕ್ಕ ಬಿಸಿ ಪಲಾವ್ ಮಾಡಿಕೊಂಡು ಬಂದಾರ. ಜೋರಾದ ಚಪ್ಪಲ ಹೊಡೀರಿ. ಸಾಕಷ್ಟು ಸಾವಿರ ನೀರಿನ ಬಾಟ್ಲಿ ಕೊಟ್ಟಾರ ನೋಡ್ರಿ. ಎಲ್ಲಿ ಕಾಗವಾಡ ತಾಲೂಕು ಜುಗುಳ, ಎಲ್ಲಿ ಗುರ್ಲಾಪುರ್, ಎಷ್ಟು ದಾಸೋಹ ಸೇವೆ ಮಾಡಿರ್ತಾರ. ತಮ್ಮೆಲ್ಲ ಯುವಕರಿಗೆ ಕಾಗವಾಡ ತಾಲೂಕು ಜುಗುಳ್ ಗ್ರಾಮಕ್ಕ ಹೋರಾಟದ ಪರವಾಗಿ, ವೇದಿಕೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸ್ತೇನೆ ಸರ್. ನಮಸ್ಕಾರ. ಈ ಸಮಯದಲ್ಲಿ ರೈತ ಸಂಘ ಗಜಾನನ ಮಂಡಳದ ಕಾರ್ಯಕರ್ತರಾದ ಸಂತೋಷ್ ಪಾಟೀಲ್, ದಾದಾ ಅಳತೆ, ನಿತಿನ್ ಫಾಂಗ್ರೆ, ಸಪ್ಪು ಐತ್ವಾಡಿ, ರವಿ ಲಾಂಡ್ಗೆ, ಅಜಿತ್ ಬಾಳಿಕಾಯಿ, ಪ್ರಮೋದ್ ಅಲಾಸಿ, ಶ್ರೀಧರ್ ಹುನ್ನರ್ಗೆ, ಅಭಿಷೇಕ್ ಪಾಟೀಲ್, ಯಂದಪ್ಪ ದಾನೋಡೆ, ಸಚಿನ್ ಫಾಂಗ್ರೆ, ಗಿರೀಶ್ ಕಂಟೆ, ದರ್ಶನ್ ಖುರ್ಪೆ, ಧೀರಜ್ ಅಳತೆ, ಜಿನ್ನು ಯಮಖನಮರಡಿ, ಅಕ್ಷಯ್ ಗಣೇಶ್ವಾಡಿ, ಚೇತನ್ ಕೋಟಿವಾಲೆ ಸೇರಿದಂತೆ ರೈತ ಸಂಘದ ಸದಸ್ಯರು, ಗ್ರಾಮಸ್ಥರು, ರೈತರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ.